ಜನವರಿ 1ರ ಗುರುವಾರ 8ನೇ ವರ್ಷದ ಭೀಮಾ ಕೊರೆಂಗ ವಿಜಯೋತ್ಸವದ ಅಂಗವಾಗಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ವಿಜಯ ಸ್ತಂಭ ರಥವನ್ನು ಮೆರವಣಿಗೆಯಲ್ಲಿ ಎಳೆಯಲಾಗುವುದು. ಈ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲಾ ಸಮುದಾಯದ ನಾಗರಿಕರು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ಸಮಿತಿಯ ಅಧ್ಯಕ್ಷ ಲಕ್ಷ್ಮಣ್ ಕೀರ್ತಿ ತಿಳಿಸಿದ್ದಾರೆ. ಮಂಗಳವಾರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ನಗರದಲ್ಲಿ 8ನೇ ವರ್ಷದ ಭೀಮಾ ಕೊರೆಂಗ ವಿಜಯೋತ್ಸವದ ನೆನಪಿಗಾಗಿ ವಿಜಯ ಸ್ತಂಭದ ಮೆರವಣಿಗೆಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು, ಬೆಳಗ್ಗೆ 9 ಗಂಟೆಗೆ ಪಟ್ಟಣದ ಆಡಳಿತ ಸೌಧದ ಆವರಣದಲ್ಲಿರುವ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು. ನಂತರ 9:30ಕ್ಕೆ ಬೌದ್ಧ ಧಮ್ಮ ದೀಕ್ಷೆ ಕಾರ್ಯಕ್ರಮ ನಡೆಯಲಿದ್ದು, ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಭೀಮಾ ಕೊರೆಂಗ ವಿಜಯೋತ್ಸವದ ರಥವನ್ನು ಮೆರವಣಿಗೆ ನಡೆಸಲಾಗುವುದು. ನಂತರ ಸಭಾ ಕಾರ್ಯಕ್ರಮವನ್ನು ಮಧ್ಯಾಹ್ನ 3 ಗಂಟೆಗೆ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಸಮೀಪ ಪಾರ್ಕಿಂಗ್ ಪ್ರದೇಶದಲ್ಲಿ ನಡೆಸಲಾಗುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಪೂಜ್ಯ ಸಗತಪಾಲ ಬಂತೇಜಿ, ಖ್ಯಾತ ಹಿರಿಯ ಚಲನಚಿತ್ರ ನಟ ಅಶೋಕ್, ಖ್ಯಾತ ವಕೀಲರಾದ ಸುಧೀರ್ ಕುಮಾರ್ ಮರುಜಿ, ನಿವೃತ್ತ ಡಿಸಿಪಿ ಸಿದ್ದರಾಜು, ಖ್ಯಾತ ಲೇಖಕಿ ಡಾಕ್ಟರ್ ಅನುಪಮಾ, ರಾಜ್ಯ ಪ್ರಶಸ್ತಿ ವಿಜೇತರಾದ ಕವಿ ಸುಬ್ಬು ಹೊಲೆಯಾರ್ ಆಗಮಿಸುತ್ತಿದ್ದು, ಈ ಎಲ್ಲಾ ಕಾರ್ಯಕ್ರಮಗಳನ್ನು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ನಡೆಯುತ್ತಿದ್ದು, ಎಲ್ಲಾ ಸಮುದಾಯದ ಬಂಧುಗಳು, ಎಲ್ಲಾ ಪ್ರಗತಿಪರ ಆದಿವಾಸಿ ಮಹಿಳಾ ಸಂಘಟನೆಗಳು, ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಜನಪ್ರತಿನಿಧಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಭೀಮಾ ಕೊರೆಂಗ ವಿಜಯೋತ್ಸವ ಸಮಿತಿ ಟ್ರಸ್ಟ್ನ ಅಧ್ಯಕ್ಷ ರಾಜಶೇಖರ್ ಮಾತನಾಡಿ, ಭೀಮಾ ಕೊರೆಂಗ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಹೊರ ಜಿಲ್ಲೆ ಹಾಗೂ ಹೊರ ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಂಬೇಡ್ಕರ್ ಅಭಿಮಾನಿಗಳು ಆಗಮಿಸುತ್ತಿದ್ದು, ತಾಲೂಕಿನ ಸಮುದಾಯದ ಎಲ್ಲಾ ಬಂಧುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯುತ್ತೆ. ಯಾಕಂದರೆ ಇದು 8ನೇ ವರ್ಷದ ಕಾರ್ಯಕ್ರಮ ಇದೆ. 8ನೇ ವರ್ಷದ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಜಾತಿರಹಿತವಾಗಿ, ಧರ್ಮರಹಿತವಾಗಿ, ಪಕ್ಷರಹಿತವಾಗಿ ಎಲ್ಲ ಸಮಾಜವನ್ನು ಸೇರಿಸಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಮಹಿಳಾ ಸಂಘಟನೆಗಳು ಮತ್ತು ಅತಿ ಹೆಚ್ಚು ಸಂಖ್ಯೆಯ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ನಾನು ತುಂಬರಿಂದ ಕೇಳ್ತಿದ್ದೀನಿ. ಹಾಗೆ ಕಾರ್ಯಕ್ರಮದಲ್ಲಿ ಭಾಳ ಶಿಸ್ತು ಪಾಲನೆ ಭಾಳ ಮುಖ್ಯ ಆಗಿರುತ್ತೆ. ಭಾಳ ಗಂಭೀರತೆಯಿಂದ ನಾವು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿದೆ. ಹಾಗೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರ್ತೀರಿ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಏನು ಕೊರೆಂಗಾವ್ ವಿಜಯೋತ್ಸವದ ಒಂದು ಸ್ತಂಭವನ್ನು ಫಸ್ಟಿಗೆ ಅವರು ಹತರಾದಂಥ ಒಂದು 22 ಜನರ ಒಂದು ನೆನಪಿಗಾಗಿ ಆ ಸ್ತಂಭವನ್ನು ಮಾಡತಕ್ಕಂಥ ಅದಕ್ಕೆ ಅಂಬೇಡ್ಕರ್ ಅವರು ತಲೆಬಾಗಿ ಅವತ್ತಿಂದ ನಾವು ಅನೇಕ ವರ್ಷಗಳಿಂದ ನಾವು ಈ ಭೀಮಾ ಕೊರೆಂಗ ವಿಜಯೋತ್ಸವ ನಡೆಸ್ಕೊಂಡು ಬರ್ತಿದ್ದೇವೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಬರಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕರೆ ಹೇಳ್ತಾ ನಾನು ತುಂಬರಿಂದ ಧನ್ಯವಾದ ಒಂದೆರಡು ಮಾತನ್ನು ಮುಕ್ತಾಯ ಮಾಡ್ತಿದ್ದೇನೆ. ನಾವು ಪಥಸಂಚಲನ ಕಾರ್ಯಕ್ರಮವನ್ನು ಇಟ್ಕೊಂಡು ಆ ಪಥಸಂಚಲನ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ನಾವು 11 ಗಂಟೆಗೆ ರಥಕ್ಕೆ ಚಾಲನೆ ಕೊಟ್ಟು 11ರಿಂದ ಮಧ್ಯಾಹ್ನ 1:30-2 ಗಂಟೆವರೆಗೂ ರಥ ರಾಜಬೀದಿಯಲ್ಲಿ ರಥ ಸಂಚಾರ ಮಾಡಿ 2 ಗಂಟೆ ನಂತರ 10 ನಿಮಿಷ ಒಂದು 10-15 ನಿಮಿಷಗಳು ಎಲ್ಲರಿಗೂ ಬಂದಂತಹ ಅತಿಥಿಗಳಿಗೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿಬಿಟ್ಟು ಆ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮಗಳನ್ನು 2:30 ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡ್ತಿದ್ವಿ. ಹಾಗಾಗಿ ಸಮಾಜದ ಮುಖಂಡರುಗಳು ಎಲ್ಲರೂ ಬಂದು ಸಹಕಾರ ಕೊಡಬೇಕು. ಅದೇ ರೀತಿ ಪತ್ರಿಕಾ ಮಿತ್ರರು ಸಹ ನಮ್ಮ ನಾಳೆ ಕಾರ್ಯಕ್ರಮಗಳಿಗೆ ಬಂದು ಸಹಕಾರ ಕೊಡಿ, ನಿಮ್ಮದ ಸಲಹೆಗಳನ್ನು ಕೊಡಿ ಸಹ. ನಾವು ನಿಮ್ಮೆಲ್ಲರಿಗೂ ನಾವು ಮುಕ್ತವಾದ ಆಹ್ವಾನ ಕೊಡ್ತಿದ್ವಿ ಟ್ರಸ್ಟ್ ವತಿಯಿಂದ. ಈ ಟ್ರಸ್ಟ್ ವತಿಯಿಂದ ನಿಮ್ಗೆಲ್ಲರಿಗೂ ಸಹಕಾರವೆಲ್ಲ ಹಿಂದೆನೂ ಕೊಟ್ಟಿದ್ದೀರಿ, ಮುಂದೆನೂ ಕೊಡ್ತೀರಿ ಅಂತೇಳಿ ಭಾವಿಸ್ತಾ ನನಗೆ ಇಷ್ಟ ಮಾತಾಡೋಕೆ ಅವಕಾಶ ಕೊಟ್ಟು ತಮ್ಮೆಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ನಿವೃತ್ತ ಶಿಕ್ಷಕ ಲಕ್ಕಪ್ಪ, ಭೀಮಾ ಕೊರೆಂಗ ವಿಜಯೋತ್ಸವ ಸಮಿತಿಯ ಗೌರವಾಧ್ಯಕ್ಷ ನಲ್ಲುಲ್ಲಿ ಈರಯ್ಯ, ಜಯವರ್ಧನ್ ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.